ಆತ್ಮೀಯ ವಿದ್ಯಾರ್ಥಿಗಳೇ, ಶುಭೋದಯ. ನಾನು ನಿಮ್ಮ ಕನ್ನಡ ಮಾಸ್ಟರ್ ಮಂಜುನಾಥಾಚಾರಿ. ಇಂದಿನ ಈ ವಿಡಿಯೋದಲ್ಲಿ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. ಪ್ರಶ್ನೆ ಹೀಗಿದೆ: ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಪ್ರಸ್ತುತ ಈ ಸಾಲು ಉತ್ಪ್ರೇಕ್ಷ ಅಲಂಕಾರಕ್ಕೆ ಉದಾಹರಣೆಯಾಗುತ್ತೆ. ಉತ್ಪ್ರೇಕ್ಷ ಅಲಂಕಾರದ ಲಕ್ಷಣವನ್ನು ನೋಡೋದಾದರೆ, ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸುವುದೇ ಉತ್ಪ್ರೇಕ್ಷ ಅಲಂಕಾರ ಆಗಿದೆ. ಪ್ರಸ್ತುತ ಈ ಸಾಲಿನಲ್ಲಿ ಉಪಮೇಯ ಸೀತೆಯ ಮುಖ ಆಗುತ್ತೆ, ಹಾಗೆ ಉಪಮಾನ ಕಮಲ ಆಗುತ್ತೆ. ಸಮನ್ವಯಗೊಳಿಸೋದಾದರೆ, ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲ ಎಂಬುದಾಗಿ ಕಲ್ಪಿಸಿರುವುದರಿಂದ ಅಥವಾ ಕವಿ ಕಲ್ಪಿತವಾಗಿರುವುದರಿಂದ ಇದು ಉತ್ಪ್ರೇಕ್ಷ ಅಲಂಕಾರವಾಗುತ್ತದೆ. ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ. ಈ ಉತ್ಪ್ರೇಕ್ಷ ಅಲಂಕಾರವನ್ನು ಪತ್ತೆ ಹಚ್ಚೋದಕ್ಕೆ ಇರುವಂತಹ ಒಂದು ಪದ ಎಂಬಂತೆ. ಈ ಸಾಲಿನಲ್ಲಿ ಎಲ್ಲಾದರೂ ಎಂಬಂತೆ ಎನ್ನುವಂತಹ ಪದ ಇದ್ದರೆ ಅದು ಉತ್ಪ್ರೇಕ್ಷ ಅಲಂಕಾರನೇ ಆಗಿರುತ್ತೆ. ಸಾಲನ್ನು ನೋಡಿ ಒಂದ್ಸರಿ ನೋಡಿ, ಅಲ್ಲಿ ಎಂಬಂತೆ ಅನ್ನುವಂತಹ ಪದ ಇದ್ದರೆ ನೀವು ಡಿಸೈಡ್ ಆಗಿಬಿಡ್ರಿ ಅದು ಉತ್ಪ್ರೇಕ್ಷ ಅಲಂಕಾರನೇ ಅಂತ. ಓಕೆ, ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.